ಹಾಯ್, KCET ರಿಸಲ್ಟ್ ಅಲ್ಲಿ ಯಾವ್ಯಾವ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ, ಅದರ ಆಧಾರದ ಮೇಲೆ ಮುಂದೆ ಕೌನ್ಸಿಲಿಂಗ್ ಅಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ, ಹಾಗೆ ಯಾವ ರೀತಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಈಗ KCET ರಿಸಲ್ಟ್ ಏನು ಅನೌನ್ಸ್ ಆಗುತ್ತೆ ಅದರೊಳಗಡೆ ಆಕ್ಚುಲಿ ನಿಮ್ಮ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ನಂತರ ಈಗ ಕೌನ್ಸಿಲಿಂಗ್ ಅಲ್ಲಿ ವಿದ್ಯಾರ್ಥಿಗಳು ಈಗಿನ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಅದರಲ್ಲಿ ಹಲವಾರು ಕೋರ್ಸ್ಗಳು ಇರ್ತವೆ, ಎಲ್ಲವಕ್ಕೂ ಸೇರಿ ಒಂದೇ ಸಲ ಆಪ್ಷನ್ ಎಂಟ್ರಿ ಮಾಡಬಹುದು. ಸೊ ಈಗ ಆಪ್ಷನ್ ಎಂಟ್ರಿಲಿ ಯಾವ್ಯಾವ ಕೋರ್ಸಸ್ಗಳು ಅವೈಲಬಲ್ ಇರ್ತಾವೋ ಆ ಎಲ್ಲಾ ಕೋರ್ಸ್ಗಳಿಗೂ ಕೂಡ ರ್ಯಾಂಕಿಂಗ್ ಅನ್ನು ಅನೌನ್ಸ್ ಮಾಡ್ತಾರೆ. ಅಂದ್ರೆ ಈಗ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನೌನ್ಸ್ ಆಗಿರುತ್ತೆ, ಹಾಗೆ ಫಾರ್ಮಾ ಡಿ ಕೋರ್ಸ್ಗಳ ರ್ಯಾಂಕಿಂಗ್ ಅನೌನ್ಸ್ ಆಗಿರುತ್ತೆ. ನರ್ಸಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನರ್ಸಿಂಗ್ ವಿದ್ಯಾರ್ಥಿಗಳು ಕೂಡ PCB ಮಾರ್ಕ್ಸ್ ಇರುತ್ತೆ, ಅದನ್ನ ಕನ್ಸಿಡರ್ ಮಾಡಿ ರ್ಯಾಂಕಿಂಗ್ ಅನ್ನು ಅನೌನ್ಸ್ ಮಾಡ್ತಾರೆ. ಅದಕ್ಕೋಸ್ಕರ ನರ್ಸಿಂಗ್ ರ್ಯಾಂಕಿಂಗ್ ಕೂಡ ಅನೌನ್ಸ್ ಆಗಿರುತ್ತೆ. ಹಾಗೆ BSc ಅಗ್ರಿಕಲ್ಚರ್ ಕೋರ್ಸಸ್ ರಿಲೇಟೆಡ್, ಹಾಗೆ ವೆಟರ್ನರಿ ರಿಲೇಟೆಡ್ ಈ ರೀತಿ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡಿರ್ತಾರೆ. ನಂತರ ಈಗ ಫಾರ್ಮ್ ಸೈನ್ಸ್ ಕೋರ್ಸಸ್ ರಿಲೇಟೆಡ್ ಡೀಟೇಲ್ಸ್ ಅಂತ ಹೇಳಿದ್ರೆ BSc ಅಗ್ರಿಕಲ್ಚರ್ ರ್ಯಾಂಕಿಂಗ್ ಅಂತ ಕೊಡ್ತಾರೆ. ಆ BSc ಅಗ್ರಿಕಲ್ಚರ್ ರ್ಯಾಂಕಿಂಗ್ ಏನಿದೆ ಅದರ ಬೇಸಿಸ್ ಮೇಲೆ BSc ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಹಾರ್ಟಿಕಲ್ಚರ್, ಸೆರಿಕಲ್ಚರ್ ಈ ಎಲ್ಲ ಕೋರ್ಸ್ಗಳ ಕೌನ್ಸಿಲಿಂಗ್ ನಡೆಯುತ್ತೆ ಅದೇ ರ್ಯಾಂಕ್ನ ಆಧಾರದ ಮೇಲೆ. ಅದೇ ರೀತಿ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರೆದ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಸೊ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಅನ್ನು ಕೂಡ ಕೊಡ್ತಾರೆ. ಅದ್ರ ಜೊತೆಗೆ ಅಗ್ರಿಕಲ್ಚರ್ ವೆಟರ್ನರಿ ರ್ಯಾಂಕಿಂಗ್ ಕೂಡ ಕೊಡ್ತಾರೆ. ಓಕೆನಾ? ಸೊ ಈ ರ್ಯಾಂಕ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಮಾಡಬಹುದು, ಈ ಅಗ್ರಿಕಲ್ಚರ್ ಹಾಗೆ ವೆಟರ್ನರಿ ಕೋರ್ಸಸ್ ಏನಿದೆ ಅದರ ಕೌನ್ಸಿಲಿಂಗ್ ಅಲ್ಲಿ ನಿಮ್ಮ ರ್ಯಾಂಕ್ ನ ಪ್ರಕಾರ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಸಿಗೋ ರೀತಿ ಇದ್ರೆ ಸೀಟ್ ಅನ್ನ ಪಡೆದುಕೊಳ್ಬಹುದು. ನಂತರ ಈಗ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂತ ಇರುತ್ತೆ, QE ಅಂತ ಕೊಟ್ಟಿರ್ತಾರೆ ರಿಸಲ್ಟ್ ಶೀಟ್ ಒಳಗಡೆ. Q ಅಂತ ಹೇಳಿದ್ರೆ ಕ್ವಾಲಿಫೈಯಿಂಗ್ ಎಕ್ಸಾಮ್, ಅಂದ್ರೆ ಸೆಕೆಂಡ್ PUC ಅಥವಾ ಕ್ಲಾಸ್ 12 ಎಕ್ಸಾಮ್ ಅಲ್ಲಿ ಸಬ್ಜೆಕ್ಟ್ ವೈಸ್ ಎಷ್ಟು ಮಾರ್ಕ್ಸ್ ಬಂದಿದೆ, ಫಿಸಿಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ, ನಂತರ ಕೆಮಿಸ್ಟ್ರಿ ಎಷ್ಟು ಮಾರ್ಕ್ಸ್ ಬಂದಿದೆ, ಮ್ಯಾಥಮೆಟಿಕ್ಸ್ ಎಷ್ಟು ಮಾರ್ಕ್ಸ್ ಬಂದಿದೆ, ಬಯಾಲಜಿಯಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನ ಕೊಟ್ಟಿರ್ತಾರೆ QE ಅಂತ. ಅದಂತರ ಅದರ ಪಕ್ಕದಲ್ಲಿ KCET ಮಾರ್ಕ್ಸ್ ಕೊಟ್ಟಿರ್ತಾರೆ. ಅಂದ್ರೆ KCET ನೀವು ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ ಮೂರೇ ಎಕ್ಸಾಮ್ ಬಂದಿದ್ರೆ ಫಿಸಿಕ್ಸ್ ಎಷ್ಟು ಬಂದಿದೆ, ಮ್ಯಾಥಮೆಟಿಕ್ಸ್ ಎಷ್ಟು ಬಂದಿದೆ, ಕೆಮಿಸ್ಟ್ರಿ ಎಷ್ಟು ಬಂದಿದೆ ಈ ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ. ಬಯಾಲಜಿ ಬರ್ತಿದ್ರೆ ಬಯಾಲಜಿ ಮಾರ್ಕ್ಸ್ ಕೂಡ ಕೊಟ್ಟಿರ್ತಾರೆ. ಹಾಗಿದ್ರೆ ನಿಮ್ಮ ಕ್ಲಾಸ್ 12 ಅಥವಾ ಸೆಕೆಂಡ್ PUC ಮಾರ್ಕ್ಸ್, KCET ಅಲ್ಲಿ ನೀವು ಪಡೆದುಕೊಂಡಂತಹ ಮಾರ್ಕ್ಸ್, ಹಾಗೆ ಬೇರೆ ಬೇರೆ ಕೋರ್ಸ್ಗಳಿಗೆ ನಿಮ್ಮ ರ್ಯಾಂಕ್ ಎಷ್ಟು ಬಂದಿದೆ ಅದನ್ನ ಕೊಟ್ಟಿರ್ತಾರೆ. ಸೊ ಈಗ ಎಕ್ಸಾಂಪಲ್ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನ್ನು ಅನ್ಕೊಳ್ಳೋಣ. ಈಗ 10,000 ರ್ಯಾಂಕ್ ಬಂದಿದೆ. ಓಕೆ, 10,000 ಒಳಗಡೆ ಅನ್ಕೊಳ್ಳೋಣ. ಓಕೆ, 5,000 ರ್ಯಾಂಕ್ ಬಂದಿದೆ. ಹಾಗಿದ್ದಾಗ ಆ 5,000 ರ್ಯಾಂಕ್ ಏನಿದೆ ಅದು ನಿಮಗೆ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಅದರ ರಿಫ್ಲೆಕ್ಟ್ ಆಗುತ್ತೆ. ಅಂದ್ರೆ ಈಗ ಚೆನ್ನಾಗಿ ರ್ಯಾಂಕ್ ಬಂದಿದ್ರೆ ನಿಮಗೆ ತುಂಬಾ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಹಾಗಂತ ನಿಮ್ಮ ಆಪ್ಷನ್ ಎಂಟ್ರಿ ಏನಿದೆ ಅದು ರ್ಯಾಂಕ್ ಅನ್ನಷ್ಟೇ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಈಗ ನಿಮ್ಗೆ ಒಳ್ಳೆ ರ್ಯಾಂಕ್ ಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿಲಿ ಟಾಪ್ ಅಂದ್ರೆ ನೀವು ಒಳ್ಳೆ ಕಾಲೇಜಸ್ ಅನ್ನ ಆಡ್ ಮಾಡಬೇಕು, ಅಂದ್ರೆ ನಿಮ್ಗೆ ಇಷ್ಟ ಇರುವಂತಹ ಕಾಲೇಜಸ್ ಅನ್ನ ಆಡ್ ಮಾಡಬೇಕು. ಈಗ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟ್ಗೆ 1,000 ಒಳಗಡೆ ರ್ಯಾಂಕ್ ಬಂದಿದೆ, ಬಟ್ ಅವನು ಟಾಪ್ ಕಾಲೇಜಸ್ ನ ಫಸ್ಟ್ ಪ್ರಯಾರಿಟಿಲಿ ಇಟ್ಟಿಲ್ಲ, ಅವನ ಊರಲ್ಲಿ ಬೇರೆ ಯಾವ್ದೊಂದು ಕಾಲೇಜ್ ಇಷ್ಟ ಇದೆ ಅದನ್ನ ಫಸ್ಟ್ ಪ್ರಯಾರಿಟಿಲಿ ಇಟ್ಟಿದ್ರೆ ರ್ಯಾಂಕ್ ಚೆನ್ನಾಗಿರೋದಕ್ಕೆ ಅವನು ಆಯ್ಕೆ ಮಾಡಿರುವಂತಹ ಬೇರೆ ಯಾವುದೊಂದು ಕಾಲೇಜ್ ಏನಿದೆ ಅವನು ಊರಲ್ಲಿ ಇರುವಂತಹ ಯಾವುದೊಂದು ಕಾಲೇಜ್ ಅದೇ ಅಲಾಟ್ ಆಗುತ್ತೆ. ಸೊ ನಿಮ್ಮ ಆಪ್ಷನ್ ಎಂಟ್ರಿ ಏನಿದೆ ಅದರ ಮೇಲೆನೆ ನಿಮಗೆ ಯಾವ ಕಾಲೇಜ್ ಸಿಗತ್ತೆ ಅನ್ನೋದು ಡಿಪೆಂಡ್ ಆಗಿರೋದು. ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್. ತುಂಬಾ ಕೇರ್ಫುಲ್ ಆಗಿ ಯಾವ ಕೋರ್ಸ್ ಬೇಕು ಅಥವಾ ಯಾವ ಕೋರ್ಸ್ ನನ್ನ ಫಸ್ಟ್ ಪ್ರಯಾರಿಟಿ, ಅದ್ರ ಜೊತೆಗೆ ಯಾವ ಕಾಲೇಜ್, ಯಾವುದೊಂದು ಕೋರ್ಸ್ ಸೆಲೆಕ್ಟ್ ಆಯ್ತು, ಈಗ ಎಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಮಾಡ್ತೀನಿ, ಯಾವ ಕಾಲೇಜಲ್ಲಿ ಮಾಡಬೇಕು ಅದು ತುಂಬಾ ಇಂಪಾರ್ಟೆಂಟ್. ಸೊ ಕಾಲೇಜಸ್ ಅನ್ನ ಪ್ರಯಾರಿಟಿ ಪ್ರಕಾರ ಆಡ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಪ್ರಯಾರಿಟಿ ಈ ಕಾಲೇಜ್ ಸಿಕ್ಕರೆ ನಾನು ಅಲ್ಲೇ ಹೋಗ್ತೀನಿ. ಅಕಸ್ಮಾತ್ ಆ ಕಾಲೇಜ್ ಸಿಗದ್ರೆ ಇದು ನನ್ನ ಸೆಕೆಂಡ್ ಪ್ರಯಾರಿಟಿ, ಆ ಕಾಲೇಜ್ ಸಿಗದೆ ಇರೋದಕ್ಕೆ ಇಲ್ಲಿ ಹೋಗ್ತಾ ಇದ್ದೀನಿ, ಆ ರೀತಿ ಪ್ರಯಾರಿಟಿ ಲಿಸ್ಟ್ ಅನ್ನು ರೆಡಿ ಮಾಡ್ಕೋಬೇಕು. ಓಕೆ, ಈಗ ಆಪ್ಷನ್ ಎಂಟ್ರಿ ಮುಂದೆ ಸ್ಟಾರ್ಟ್ ಆಗುತ್ತೆ, ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ನಂತರ ರಿಸಲ್ಟ್ ಬಂದ ಮುಂದೆ 1 ವಾರ ಅಥವಾ 10 ಡೇಸ್ ಒಳಗಡೆ ಆಪ್ಷನ್ ಎಂಟ್ರಿಗೆ ಡೇಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ, ಆಪ್ಷನ್ ಎಂಟ್ರಿ ಕೂಡ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮೊದಲು ಕೂಡ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಕೌನ್ಸಿಲಿಂಗ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಶೇರ್ ಮಾಡ್ತೀವಿ. ನಂತರ ಕೌನ್ಸಿಲಿಂಗ್ ಬಗ್ಗೆ ಆಗಿರ್ಬೋದು ಅಥವಾ ಈ ರಿಸಲ್ಟ್ ಬಗ್ಗೆ ಆಗಿರ್ಬೋದು ಬೇರೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನೀವು ಕೇಳಿರುವಂತಹ ಪ್ರಶ್ನೆಗಳಿಗೆ ಆನ್ಸರ್ನ ನೀಡಿ ನಿಮಗೆ ಇನ್ಫಾರ್ಮೇಶನ್ ತಲುಪಿಸ್ತೀನಿ. ಓಕೆ, ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.